ವಿನಯ್ ಕುಮಾರ್ ಅವರ್ತ ಲ್ಯಾಬೊರೇಟ್ರಿ ಅಂತೇಳಿ ಅಥರ್ವ ಲ್ಯಾಬೊರೇಟ್ರಿ ಅಂತೇಳಿ ಉದ್ಘಾಟನೆಗೆ ನಾನು ಬಂದಿದ್ದೇನೆ. ಇವತ್ತು ಉದ್ಘಾಟಿಸಿದ್ದೇನೆ. ಬಹುಶಃ ಲ್ಯಾಬೊರೇಟ್ರಿಗಳ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗಿಲ್ಲ. ವೈದ್ಯೋ ನಾರಾಯಣ ಹರಿ ಅಂತೇಳಿ ಒಂದು ಮಾತನ್ನು ಹೇಳ್ತಾರೆ. ವೈದ್ಯ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಸಾಮೂಹಿಕವಾಗಿ ಜೀವನ ರಕ್ಷಿಸ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದೀವಿ, ನಂಬಿದ್ದೀವಿ. ಹಾಗಾಗಿ ಈ ಅಥರ್ವ ಲ್ಯಾಬೊರೇಟ್ರಿಯವರು ಇದಕ್ಕೆ ಶುಭವಾಗಲಿ, ಒಳ್ಳೆ ಪ್ರಯತ್ನಗಳನ್ನ ಮಾಡಿ ಮತ್ತೆಲ್ಲೋ ಒಂದು ಕಡೆಗೆ ಬಡವರು ನಿರ್ಗತಿಕರು ಬಂದಂಥ ಸಂದರ್ಭದಲ್ಲಿ ಅವರಿಗೆ 100 ಜನ ಬಂದರೆ ಒಂದು 20 ಜನಕ್ಕಾದರೂ ಕೂಡ ಅವರಿಗೆ ಉಚಿತವಾಗಿ ಮಾಡೋವಂಥ ರೀತಿಯಲ್ಲಿ ಅಥರ್ವ ಲ್ಯಾಬೊರೇಟ್ರಿ ವಿನಯ್ ಕುಮಾರ್ಗೆ ನಾನು ವಿನಂತಿ ಮಾಡ್ತೇನೆ. ಒಳ್ಳೆಯದಾಗಲಿ. ನಿಮ್ಮ ಅಪ್ಪನಿಗೆ ಒಳ್ಳೆಯ ಸರ್ವಿಸ್ ಮಾಡು, ಹೆಸರು ಉಳಿಸ್ಕೊ, ಒಳ್ಳೆಯದಾಗಲಿ. ನಮಸ್ತೆ. ಈ ದಿವಸ ಅಥರ್ವ ಲ್ಯಾಬ್ ಏನು ನಮ್ಮ ನಾಯಕರು, ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ಹೇಮಾವತಿ ಹರಿಕಾರ್ಯರು ಏನು ಇವತ್ತು ಓಪನ್ ಮಾಡಿದ್ದಾರೆ. ನಮ್ಮ ಉಪಾಧ್ಯಕ್ಷರು, ನಗರಸಭೆ ಉಪಾಧ್ಯಕ್ಷರು ಮಗರಾದ ವಿನಯ್ ಕುಮಾರ್ ಅವರು ಇವತ್ತು ಲ್ಯಾಬ್ ಓಪನ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಆಮೇಲೆ ಇದು ಲ್ಯಾಬ್ ಒಳ್ಳೆಯ ಸೆಂಟ್ರಲ್ ಪ್ಲೇಸಲ್ಲಿ ಐತೆ. ಎಲ್ಲ ಕಡೆಯಿಂದ ಟೌನಲ್ಲಿ ಸೆಂಟ್ರಲ್ ಪ್ಲೇಸಲ್ಲಿ ಐತೆ. ಎಲ್ಲರೂ ಎಲ್ಲ ಹಾಸ್ಪಿಟಲ್ಸ್ ಎಲ್ಲ ಇದಕ್ಕೆ ಹತ್ರ ಐತೆ. ಎಲ್ಲರೂ ಬಂದು ಇಲ್ಲಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿನಯ್ ಕುಮಾರ್ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತು ಒಂದು ಐತಿಹಾಸಿಕವಾದಂಥ ಕ್ಷಣಗಳು. ಯಾಕಪ್ಪ ಅಂತ ಹೇಳಿದ್ರೆ ಕಳೆದ ಇಲ್ಲಿ ಒಂದು 18-20 ವರ್ಷಗಳಿಂದ ನಾವು ಸುದೀರ್ಘವಾಗಿ ನಾವು ನಮ್ಮ ಲಕ್ಷ್ಮೀಕಾಂತ್ ಅಣ್ಣವರು ನಮ್ಮ ಒಂದು ದಲಿತ ಮುಖಂಡರು ಅನ್ನೋದಕ್ಕಿಂತ ನಮ್ಮ ಭಾಗದ ಶಿರಾಭಾಗದ ಮುಖಂಡರು. ಯಾಕಪ್ಪ ಅಂದರೆ ಇಲ್ಲಿಗೆ ಒಂದು ಹಲವಾರು ವರ್ಷಗಳಿಂದ ಯಾವುದೇ ಒಂದು ಪಂಚಾಯತಿ ಇನ್ನೊಂದು ಮತ್ತೊಂದು ಇದ್ರೂ ಸಹ ನಾವು ದೇವಸ್ಥಾನದಲ್ಲಿ ಈ ಸ್ಟೇಷನ್ ಇರ್ಬೋದು, ಆಸ್ಪತ್ರೆಗಳಿರ್ಬೋದು ಜೊತೆಗೂಡಿ ಕೆಲಸ ಮಾಡಿದ್ವಿ. ಮತ್ತು ಇವತ್ತು ನಗರಸಭೆಯ ಸದಸ್ಯರಾಗಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಅವರ ಮಗ ವಿನಯ್ ಕುಮಾರ್ ಅವರು ಇವತ್ತು ಅಥರ್ವ ಅಂತೇಳಿ ಇವತ್ತೊಂದು ಡಯಾಗ್ನೋಸ್ಟಿಕ್ ಸೆಂಟರ್ಸ್ನ ಇವತ್ತು ಲ್ಯಾಬನ್ನು ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಮತ್ತು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಒಂದು ಸಿರಾ ತಾಲೂಕಿನ ಒಂದು ಜನತೆಗೆ ಅವರ ಒಂದು ಸೇವೆ ತಲುಪಲಿ. ಇಲ್ಲಿ ಇವತ್ತು ಈ ದಿನ ಒಂದು ಅಥರ್ವ ಡಯಾಗ್ನೋಸ್ಟಿಕ್ಸಲ್ಲಿ ಒಂದು ಬ್ಲಡ್ ಟೆಸ್ಟು ಮತ್ತು ಯೂರಿನ್ ಟೆಸ್ಟು ಇದೆಲ್ಲ ಇದೆ. ದಯಮಾಡಿ ತಾಲೂಕಿನ ಜನಗಳು ಹೆಚ್ಚಿನದಾಗಿ ಬಂದು ಈ ಒಂದು ಪ್ರಯೋಗವನ್ನು ಪಡ್ಕೋಬೇಕು. ಹಾಗೆ ನಮ್ಮ ಜಯಚಂದ್ರ ಸಾಹೇಬ್ರು ಇವತ್ತೊಂದು ಸುಸಂದರ್ಭ ನಿಮ್ಗೆ ಇವತ್ತು ಜಯಚಂದ್ರ ಸಾಹೇಬ್ರು ಇವತ್ತು ಉದ್ಘಾಟನೆ. ಜಯಚಂದ್ರ ಸಾಹೇಬ್ರು ಒಂದು ಹಿಂಗೆ ಮುಟ್ಟಿದ್ದಾರೆ ಅಂದರೆ ಅದು ನೀವು ಎಲ್ಲಿಗೂ ಹೋಗ್ತೀರಾ. ಖಂಡಿತವಾಗಿ ಇದೊಂದು ಹೆಸರಾಂತಾದ ಒಂದು ಲ್ಯಾಬ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಅಷ್ಟೇ ಪ್ರಾಮಾಣಿಕವಾಗಿ ಇವತ್ತು ಜಯಚಂದ್ರ ಸಾಹೇಬ್ರು ಉದ್ಘಾಟನೆ ಮಾಡಿರೋದನ್ನು ಅವ್ರ ಹೆಸರು ಉಳಿಬೇಕು ಅಂತಂದರೆ ಪ್ರಾಮಾಣಿಕವಾಗಿ ಅವ್ರು ಹೇಳಿದಾಗೆ ಬಡವ್ರಿಗೂ ಸಹ ಒಂದು ವಿನಾಯಿತಿ ಕೊಡೋ ರೀತಿಯಲ್ಲಿ ನಿಮ್ಮ ಒಂದು ಲ್ಯಾಬ್ ಕಾರ್ಯನಿರ್ವಹಿಸಲಿ. ಮತ್ತೊಮ್ಮೆ ನಿಮಗೆ ಶುಭವಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಾ ಏನೇನೋ ಮಾಡಿದೆ. ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ. ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ. ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.